ಹಿಂಗ ರ್ಯಾಂಡಮ್ ಒಂದು ಚಕ್ಕರ್ ಹೊಡ್ಯಾಕ್ ಹೊಂಟಿವಿ. ಯಾಕಂದ್ರೆ ನಮ್ ಚಿಕ್ಕು ಮನ್ಯಾಗ ಭಾಳ ಇರಿಟೇಟ್ ಆಗಕತ್ತಿದ್ದ. ಏನೈತಿ ಏನೋ ಮಮ್ಮಿ ಏನ್ ಮಾಡ್ತಾರ ಸ್ಪೆಷಲ್ ನಿಮಗ್? ಮತ್ತ ಅವತ್ತು ಏನಿತ್ತು ಗೊತ್ತೈತನ? ಮಮ್ಮನ್ ಬರ್ಡೇ ಇತ್ತು. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗದಿರಿ? ಆರಾಮದಿರಣ? ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡೋನು. ಸೊ ಇವತ್ತು ಮನಿ ಕೆಲಸ ಎಲ್ಲಾ ಕಂಪ್ಲೀಟ್ ಮಾಡಿ ಆಮೇಲೆ ವ್ಲಾಗ್ ಶುರು ಮಾಡಕತ್ತೀನಿ. ಸೊ ಸ್ವಲ್ಪ ರಿಲ್ಯಾಕ್ಸ್ ಅನ್ಸಕತ್ತೈತಿ. ಮನಿ ಕೆಲಸ ಎಲ್ಲ ಮುಗಿದ್ರೆ ಎಷ್ಟು ಚಲೋ ಅನಿಸ್ತೈತಲ್ಲ. ಮನಿ ಕೆಲಸ ಅಂದ ಮೇಲೆ ಎಲ್ಲರ್ಕಿಂತ ದೊಡ್ಡ ಕೆಲಸ ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಕೆಲಸ ಯಾವ್ದಪ್ಪ ಅಂದ್ರೆ ಕ್ಲೀನಿಂಗ್ ವರ್ಕ್. ಮನಿ ಕ್ಲೀನ್ ಇಡೋದು. ಯಾಕಂದ್ರೆ ಇಡೀ ದಿನ ಮನಿ ಕ್ಲೀನ್ ಇಡ್ಬೇಕಾಗ್ತೈತಿ. ಇದು ಒಂಥರ ನಮ್ದು 24/7 ಡ್ಯೂಟಿ ಇದ್ದವ್ರಗತ್ಲೆನ. ಎಂದೂನು ಕ್ಲೀನಿಂಗ್ ಕೆಲಸ ಮುಗೀತು ಇನ್ನೆಲ್ಲ ಆಯ್ತು ಅಂತ ಇರಂಗಿಲ್ಲ. ಮೇಲೆ ಹುಡುಗರು ಏನಾದ್ರೂ ಹೊಲಸು ಮಾಡ್ತಿರ್ತಾವ, ಏನಾದ್ರು ಚಲ್ತಿರ್ತಾವ. ಅದ್ರೊಳಗೆ ನಮ್ ಚಿಕ್ಕು ಸಾಮಗಂತ್ರು ಏನೋ ಕೇಳಬೇಡ್ರಿ. ಇಡೀ ದಿನ ಬರೇ ಏನಾರು ಉಡ್ಯಾಡ್ಕೋತ ಅದನ್ನ ಚಲ್ನಿ ಮಾಡ್ಕೋತಾನೆ ಇರ್ತಾರೋ. ಹಿಂಗಾಗಿ ಟೈಮ್ ಟು ಟೈಮ್ ಬರೇ ಮನಿ ಕ್ಲೀನ್ ಮಾಡ್ಕೋತ ಇರ್ಬೇಕಾಗ್ತೈತಿ. ಬಟ್ ಪರ್ಸನಲಿ ನೀವು ನನಗ್ ಕೇಳಿದ್ರಂದ್ರ ನನಗ್ ಲಾಸ್ಟ್ 2-3 ತಿಂಗಳದಿಂದ ಕ್ಲೀನಿಂಗ್ ವರ್ಕ್ ಏನೈತಿ, ಮನಿ ಸ್ವಚ್ಛ ಇಟ್ಕೊಳ್ಳೋದು, ಕ್ಲೀನ್ ಮಾಡೋದು ಏನೈತಲ್ಲ, ಅದು ಬಹಳ ಏನು ಡಿಫಿಕಲ್ಟ್ ಅನ್ಸಾಕತ್ತಿಲ್ಲ. ಅದ್ರ ಆನ್ಸರ್ ಯಾಕಪ್ಪ ಅಂತ ನಿಮಗ್ ಗೊತ್ತೈತಿ. ನಮ್ಮ ಹೊಸ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ದಿಂದ ನನ್ ಕ್ಲೀನಿಂಗ್ ಕೆಲಸ ಬಹಳ ಈಸಿ ಆಗೈತಿ. ಅಂದ್ರೆ ಲಿಟ್ರಲಿ ನಂದು ಬಿಲೀವ್ ಆಗ್ಬಾರ್ದು. ಈಗ ಅಷ್ಟು ಕ್ಲೀನಿಂಗ್ ಕೆಲಸ ನಂಗೆ ಈಸಿ ಆಗೈತಿ. ಯಾರೋ ಬಂದು ನನ್ನೊಂದ್ ದೊಡ್ಡ ಕೆಲಸ ಕಡಿಮೆ ಮಾಡಿಬಿಟ್ಟಂಗ ಆಗೈತಿ. ಅಷ್ಟು ನನಗದು ಯೂಸ್ಫುಲ್ ಆಗೈತಿ. ಮತ್ತ ಬಹಳ ದಿನ ಆಯ್ತು ನೀವು ಎಲ್ಲಾರು ಕೇಳಾಕತ್ತಿದ್ರಿ. ಡೈಲಿ ನಂಗೆ ಕಾಮೆಂಟ್ಸ್ ಬರ್ತಾವ, ಅಕ್ಕ ನಿಮ್ ರೋಬೋಟ್ ತೋರಿಸ್ರಿ, ಅದ್ ಹೆಂಗ್ ವರ್ಕ್ ಆಗ್ತೈತಿ, ಅದ್ರ ಸಿಸ್ಟಮ್ ಹೆಂಗ್ ಇರ್ತೈತಿ, ಮತ್ ಖರೇನ ಮನಿ ಕ್ಲೀನ್ ಮಾಡ್ತೈತೆನ, ಖರೇನ ಅದ್ ಯೂಸ್ಫುಲ್ ಐತೆನ, ನಮಗೂ ನೋಡೋದೈತಿ ಅದ್ರ ಸಿಸ್ಟಮ್ ಅದು ಎಲ್ಲ ಹೆಂಗ್ ಇರ್ತೈತಿ ಅಂತ ಬಹಳಷ್ಟು ಜನ ಕಾಮೆಂಟ್ಸ್ ಮಾಡಕತ್ತಿದ್ರಿ. ಮತ್ತೆ ಇಷ್ಟು ದಿನ ಆಯ್ತು ತೋರಿಸ್ಬೇಕು ಅಂದ್ರ ನಂಗೂ ಇವಾಗ ತೋರ್ಸನು ಅನ್ಕೋತ ಅದು ಉಳ್ದ ಬಿಟ್ಟಿತ್ತು. ಸೊ ಈಗ ಇದ್ರ ಬಗ್ಗೆ ಸ್ಟಾಕ್ ಇನ್ ಡೀಟೇಲ್ ಆಗಿ ಮಾತಾಡತೀನಿ. ಅಂದ್ರೆ ನಾವು ಮತ್ತೊಂದು ಹೊಸ ರೋಬೋಟ್ ಅನ್ನ ತಗೊಂಡಿವಿ. ಆಲ್ರೆಡಿ ಒಂದು ರೋಬೋಟ್ ಐತಿ, ಮತ್ತೆ ಯಾಕೆ ಹೊಸ ರೋಬೋಟ್ ಅಂತ ನಿಮ್ ಮನಸ್ಸಲ್ಲಿ ಪ್ರಶ್ನೆ ಬಂದಿದ್ರ. ಈಗೇನಿತ್ತು, ಆಲ್ರೆಡಿ ಅದು ಮನಿಗಿತ್ತು. ಸೊ ನಮ್ಮ ಹೊಸ ಆಫೀಸ್ ಸೆಟಪ್ ಆಗೈತಿ. ಆಫೀಸ್ ಒಳಗೂ ನಾವು ಇಡೀ ದಿನ ವರ್ಕ್ ಮಾಡ್ತೀವಿ. ಸೊ ಅಲ್ಲಿನೂ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಎಲ್ಲ ಅಲ್ಲಿನೂ ಇರ್ತೈತಿ. ಸೊ ಇಷ್ಟ ದಿನ ನಾನೇ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ ಬರ್ತಿದ್ವಿ ಮುಂಚೆನೆ. ಬಟ್ ವಿನಯ್ ಅಂದ್ರು ರೋಬೋಟ್ ನಮ್ಗೆ ಇಷ್ಟು ಯೂಸ್ಫುಲ್ ಐತಿ, ಸೊ ಅದಕ್ಕೊಂದು ಸೆಪರೇಟ್ ರೋಬೋಟ್ ತಗೋತೀನಿ ಅಂದ್ರೆ ಮತ್ತೆ ನಿನಗೆ ಟೈಮ್ ಉಳಿತೈತಿ, ಮತ್ತೇನಾದ್ರೂ ನೀವು ಬೇರೆ ಪ್ರೊಡಕ್ಟಿವ್ ಕೆಲಸ ಮಾಡ್ಬೋದು. ಹಿಂಗಾಗಿ ಆಫೀಸ್ಗಾಗಿ ನಾವು ಒಂದು ಹೊಸ ರೋಬೋಟ್ ತಗೊಂಡಿವಿ. ಸೊ ಹೆಂಗೂ ನೀವು ಬಹಳ ದಿನ ಆಯ್ತು ಕೇಳಾಕತ್ತಿದ್ರಿ, ನಿಮ್ಗೂ ಡೀಟೇಲ್ ಆಗಿ ತೋರಿಸ್ದಂಗ ಆಗ್ತೈತಿ. ಮತ್ತ ನಮ್ಮ ಹೊಸ ಆಫೀಸ್ಗಾಗಿ ಹೊಸ ರೋಬೋಟ್ ಇವತ್ತಿಂದ ಕ್ಲೀನಿಂಗ್ ಕೆಲಸನೂ ಶುರು ಮಾಡ್ಕೊಂಡಂಗ ಆಗ್ತೈತಿ ಅಂತ ಇವತ್ತಿನ ವ್ಲಾಗ್ ಒಳಗೆ ನಾನು ಡೀಟೇಲ್ ಆಗಿ ಎಕ್ಸಾಕ್ಟ್ಲಿ ಈ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಹೆಂಗ್ ವರ್ಕ್ ಆಗ್ತೈತಿ, ಖರೇನ ಕ್ಲೀನ್ ಆಗ್ತೈತಿ ಅಲ್ಲೋ, ಇದ್ರ ಸಿಸ್ಟಮ್ ಹೆಂಗ್ ಇರ್ತೈತಿ ಅದನ್ನೆಲ್ಲ ಡೀಟೇಲ್ ಆಗಿ ಶೇರ್ ಮಾಡಕತ್ತೀನಿ. ಸೊ ದಟ್ ನಿಮಗೆ ಯಾರ್ಯಾರ ನೋಡು ಒಂದು ಕ್ಯೂರಿಯಾಸಿಟಿ ಇತ್ತಲ್ಲ, ನಿಮ್ಮ ಎಲ್ಲಾ ಪ್ರಶ್ನೆಗಳೇನಿದ್ದು ಅದಕ್ಕೆಲ್ಲ ಆನ್ಸರ್ ಸಿಗ್ತೈತಿ. ನಿಮಗ್ ಮಜಾ ಹೇಳ್ಬೇಕಂದ್ರ ಈ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಬಂದಾಗಿಂದ ನಾನು ಕೈ ಒಳಗ್ ಕಸ್ಬರ್ಗಿನ ಹಿಡ್ದಿಲ್ಲ ಮತ್ ಫರ್ಶಿನೂ ಒರ್ಸಿಲ್ಲ. ಅಂದ್ರೆ ನಾ ಫರ್ಶಿ ಒರ್ಸಿಲ್ಲ ಪರ್ಸನಲಿ. ಯಾಕಂದ್ರ ಈ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಒಳಗ ಕಸ ಹುಡುಗುದು ಆಪ್ಷನ್ ಐತಿ, ಆಮೇಲೆ ಅದ್ರ ಜೊತೆ ಫರ್ಶಿ ಒರ್ಸೋದನು ಆಪ್ಷನ್ ಐತಿ. ಸೊ ನಾನು ನನ್ನ ರಿಕ್ವೈರ್ಮೆಂಟ್ ಪ್ರಕಾರ, ನನ್ನ ಕನ್ವೀನಿಯನ್ಸಿ ಪ್ರಕಾರ 2 ಆಪ್ಷನ್ಸ್ ನ ಯೂಸ್ ಮಾಡ್ಕೊತಾ ಇರ್ತೀನಿ. ಸೊ ನಂಗೆ ಗೊತ್ತೈತಿ ಇಷ್ಟೆಲ್ಲ ಹೇಳಿದ್ಕೊಳ್ಳೆ ಅಕ್ಕ ಜಲ್ದಿ ತೋರಿಸ್ರಿ ಅಂತ ಇರ್ತೈತಿ. ಸೊ ಬರ್ರಿ ಡೀಟೇಲ್ ಆಗಿ ನೋಡೋಣ. ನೋಡ್ರಿ ಎಷ್ಟು ಮಸ್ತ್ ಅಮೇಸಿಂಗ್ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಐತಿ ಇದು. ಇದ್ರ ಹೆಸರೈತಿ ಮ್ಯಾಕ್ಟುರಿಂಗ್ ಲೆಜರಾನ್ S9 Pro Plus. ಯಾರಂತೆಗೆ ನನ್ಗತ್ಲೆ ಮ್ಯಾನ್ಯುಯಲಿ ಎಲ್ಲ ಕ್ಲೀನಿಂಗ್ ವರ್ಕ್ ಮಾಡಕ ನಮ್ಗ ಅಂತ ಟೈಮ್ ಇಲ್ಲ, ಅಥವಾ ಯಾರಿಗೆ ಕ್ಲಮ್ಸಿ ವರ್ಕ್ ದಿಂದ ಹೊರಗೆ ಬೀಳುದೈತಿ. ಸೊ ಈ ಪ್ರಾಡಕ್ಟ್ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಾಗಿ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬಹುದು. ನಮ್ಮ ಕ್ಲೀನಿಂಗ್ ವರ್ಕ್ ಅನ್ನ ಸ್ಟ್ರೆಸ್ ಫ್ರೀ ಮಾಡಕ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒಂಥರ 24/7 ನಮಗೊಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದವ್ರಗತ್ಲೆನ ಐತಿ. ಇದ್ರೊಳಗ ಲಿಡಾರ್ 2.0 ನೆವಿಗೇಷನ್ ಟೆಕ್ನಾಲಜಿ ಇರೋದ್ರಿಂದ ಇದು ಸೂಪರ್ ಸ್ಮಾರ್ಟ್ ಐತಿ. ನಮ್ಮ ಮನೆ ಒಳಗಿರುವ ಎಲ್ಲಾ ಕ್ಲೀನಿಂಗ್ ಏರಿಯಾಸ್ನ ಕವರ್ ಮಾಡಿ ಮ್ಯಾಪ್ ಮಾಡಕ ಪ್ರಿಸೈಸ್ ಲೇಸರ್ಸ್ ಅನ್ನ ಯೂಸ್ ಮಾಡ್ತೈತಿ. ಅದ್ರ ಜೊತೆನ ಇದಕ್ಕ ಬ್ಯಾಟ್ರಿ ಪವರ್ ಹೊಸೈತಿ ವಿತ್ 3200 mAh ಅಂಡ್ ಇಕೋ ಡ್ರೈವ್ ಟೆಕ್. ಅಂದ್ರೆ 90 to 150 ಮಿನಿಟ್ಸ್ ತನಕ ಇದು ಲಾಂಗ್ ಟೈಮ್ ರನ್ ಆಗ್ತೈತಿ. ಒಂದು ಸಿಂಗಲ್ ಚಾರ್ಜ್ ಒಳಗ 2 BHK ನ ಇದು ಕವರ್ ಮಾಡ್ತೈತಿ. ಸೊ ಎಷ್ಟು ಎಫಿಷಿಯಂಟ್ ಐತಿ ನೋಡ್ರಿ. ಬರೇ ಚಾರ್ಜ್ ಮಾಡುವ ಅವಶ್ಯಕತೆನೇ ಇಲ್ಲ. ಇದ್ರೊಳಗ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರ ವೈ ಶೇಪ್ ಮಾಪಿಂಗ್, ಜಿಗ್ಜಾಗ್ ಮಾಪಿಂಗ್, ಎಸ್ ಶೇಪ್ ಮಾಪಿಂಗ್ ಇದು ಮಾಡ್ತೈತಿ. ನಮಗ್ ಲಿಟ್ರಲಿ ಕಣ್ಣಿಗೂ ಕಾಣಿಸಂಗಿಲ್ಲ ಅಷ್ಟು ಸಣ್ಣ ಪಾರ್ಟಿಕಲ್ಸ್ ನ ಇದು ಗ್ರಾಬ್ ಮಾಡ್ತೈತಿ. ಮತ್ ಇದ್ರೊಳಗಿರುವ ವಿಬ್ರಾ ಪ್ರೋ ಟೆಕ್ನಾಲಜಿ ಅಂತೂ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು. ಇದು ಫ್ಲೋರ್ಸ್ ನ ಇಫಿಷಿಯೆಂಟ್ಲಿ ಸ್ಕ್ರಬ್ ಮಾಡಕ
ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ನನ್ನು ಯೂಸ್ ಮಾಡ್ತೈತಿ ಮತ್ತು ಅಗದಿ ಸ್ಟಬ್ಬನ್ ಡರ್ಟನ್ನು ರಿಮೂವ್ ಮಾಡ್ತೈತಿ. ಇದು ಎಲ್ಲ ಫ್ಲೋರ್ ಟೈಪ್ ಮತ್ತು ಮೆಸ್ನ ಅಡಾಪ್ಟ್ ಮಾಡ್ತೈತಿ. ಹಾರ್ಡ್ವುಡ್ ಫ್ಲೋರ್ಸ್, ಕಾರ್ಪೆಟ್ಸ್, ರಗ್ಸ್ ಏನಿದ್ರೂ ಲೆಸರಾನ್ S9 Pro ಪ್ಲಸ್ ಅದನ್ನು ಹ್ಯಾಂಡಲ್ ಮಾಡಿ ಫ್ಲೋರ್ಸ್ನ ಸ್ಪಾಟ್ಲೆಸ್ ಇಡ್ತೈತಿ. ಈವನ್ ನಾವು ಹೊರಗೆ ಹೋಗಾಕತ್ತಿದ್ವಿ ಅಂದ್ರೆ ಕ್ಲೀನಿಂಗ್ ಸೆಷನ್ನ ಶೆಡ್ಯೂಲ್ ಮಾಡ್ಬೋದು. ಅಂದ್ರೆ ನಾವು ಮನೆಗೆ ವಾಪಸ್ ಬರೋದ್ರೊಳಗೆ ನಮ್ಮ ಮನೆ ಫುಲ್ ಕ್ಲೀನ್ ಆಗಿರ್ತೈತಿ. ಇದ್ರೊಳಗೆ ವಾಟರ್ ರೆಸಿಸ್ಟೆಂಟ್ ಸಕ್ಷನ್ ಮೋಟರ್ ಐತಿ. ಅದರಿಂದ ವೆಟ್ ಮಾಪಿಂಗ್ ಇದ್ರೂ ಇದು ಇಂಟರ್ನಲ್ ಕಂಪೋನೆಂಟ್ಸನ್ನು ಪ್ರೊಟೆಕ್ಟ್ ಮಾಡ್ತೈತಿ. ಹಂಗೆ ಇದು ಆಂಟಿ ಫಾಲಿಂಗ್ ಐತಿ, ಆಮೇಲೆ ಆಂಟಿ ಕೊಲ್ಯೂಷನ್ ಐತಿ ಮತ್ತು ಆಂಟಿ ಟ್ಯಾಗ್ಲಿಂಗ್ ಐತಿ. ಸೊ ಈ ಎಲ್ಲ ಫೀಚರ್ಸ್ ಇಂದ ನಾನಂತರೂ ಭಾಳ ಅಂದ್ರೆ ಭಾಳ ಹ್ಯಾಪಿ ಅದೀನಿ. ಮತ್ತು ಈ ರೋಬೋಟ್ ನ ಕಂಟ್ರೋಲ್ ಮಾಡೋದು ಸೂಪರ್ ಈಸಿ ಮತ್ತು ಕನ್ವೀನಿಯಂಟ್ ಐತಿ. ಗೂಗಲ್ ಅಸಿಸ್ಟೆಂಟ್ ಅಥವಾ ಅಲೆಕ್ಸಾ ಯೂಸ್ ಮಾಡಿ ವಿತ್ ನಿಮ್ ವಾಯ್ಸ್ ನೀವು ಇದನ್ನ ಕಂಟ್ರೋಲ್ ಮಾಡಬಹುದು. ನಿಮ್ಮ ಸ್ಮಾರ್ಟ್ ಫೋನ್ ಆಪ್ ಮುಖಾಂತರ ಕ್ಲೀನಿಂಗ್ ಸೆಷನ್ಸ್ ಅನ್ನ ಶೆಡ್ಯೂಲ್ ಮಾಡಬಹುದು. ಈವನ್ ವರ್ಚುವಲ್ ನೋ ಗೋ ಝೋನ್ಸ್ ಸೆಟ್ ಮಾಡಿ ಕ್ಲೀನಿಂಗ್ ಪ್ರೋಗ್ರೆಸ್ ಅನ್ನ ಮಾನಿಟರ್ ಮಾಡಬಹುದು. ಇನ್ ಬಹಳಷ್ಟು ಜನ ವಿಚಾರ ಮಾಡಕತ್ತಿರ್ಬೋದು ಇದು ಯಾವ ಬ್ರ್ಯಾಂಡ್ ಐತಿ, ಆಮೇಲೆ ಇದ್ರ ಕಸ್ಟಮರ್ ಸರ್ವಿಸ್ ಹೆಂಗ್ ಇರ್ತೈತಿ, ಅಥವಾ ಇವ್ರದ್ದು ಸರ್ವಿಸ್ ಸೆಂಟರ್ಸ್ ಅದು ಎಲ್ಲಿ ಅದಾವು ಅಂತ. ಸೊ ಇದು ಮ್ಯಾಕ್ಟೂರಿಂಗ್ ಬ್ರ್ಯಾಂಡ್ ಐತಿ. ಇದು ಒಂದು ಇಂಡಿಯನ್ ಬ್ರ್ಯಾಂಡ್ ಐತಿ. ಇವ್ರದ್ದು 50+ ಸರ್ವಿಸ್ ಸೆಂಟರ್ಸ್ ಅದಾವು. ಆಮೇಲೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಐತಿ. ರಿಪೇರ್ ಅದು ಏನಾದ್ರು ಬೇಕಾತಂದ್ರ ಸ್ಟ್ಯಾಂಡ್ ಬೈ ಯೂನಿಟ್ ಐತಿ. ಪ್ಲಸ್ ಪಿಕಪ್ ಅಂಡ್ ಡ್ರಾಪ್ ಫ್ಯಾಸಿಲಿಟಿನೂ ಇವ್ರು ಪ್ರೊವೈಡ್ ಮಾಡ್ತಾರು. ಇನ್ನೊಂದು ಹೇಳ್ಬೇಕಂದ್ರ ವಿದಿನ್ 24 hours ಆಫ್ ಕಂಪ್ಲೇಂಟ್ ಅವರು ಕಾಲ್ ಅಥವಾ ವಿಡಿಯೋ ಕಾಲ್ ಮಾಡಿ ಕಸ್ಟಮರ್ ಸಪೋರ್ಟ್ ಕೊಡ್ತಾರು. ಆಮೇಲೆ ನಿಮ್ ಲೊಕೇಶನ್ ಕನ ಒಂದು ಫ್ರೀ ಹೋಮ್ ಡೆಮೋನು ಕೊಡ್ತಾರು. ಇನ್ ಕೇಸ್ ಫ್ರೀ ಹೋಮ್ ಡೆಮೋ ಅವೈಲೇಬಲ್ ಇರ್ಲಿಲ್ಲ ಅಂದ್ರ ವರ್ಚುವಲ್ ಡೆಮೋ ಕೊಡ್ತಾರು. ಸೊ ನೀವು ಇನ್ನು ಇದ್ರಕ್ಕಿಂತನೂ ಏನಾದ್ರೂ ಪವರ್ಫುಲ್ ಪ್ರಾಡಕ್ಟ್ ನೋಡಕತ್ತಿದ್ರಂದ್ರ ಮ್ಯಾಕ್ಟೂರಿಂಗ್ ಅವರು ಇನ್ನೂ ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಾರು. ಅದರ ಹೆಸರೈತಿ ಲೆಸರಾನ್ S9 ಟರ್ಬೋ. ಇದ್ರೊಳಗ 5200 mAh ಲಾಂಗ್ ಲಾಸ್ಟಿಂಗ್ ಬ್ಯಾಟರಿ ಐತಿ ಮತ್ತು 4000 PA ಪವರ್ಫುಲ್ ಸಕ್ಷನ್ ಐತಿ. ಸೊ ಫ್ರೆಂಡ್ಸ್, ನಿಮ್ಗೂ ನಿಮ್ ಲೈಫ್ ಈಸಿ ಮತ್ತು ಕನ್ವೀನಿಯಂಟ್ ಮಾಡೋದಿತ್ತು, ಕ್ಲೀನಿಂಗ್ ಕೆಲಸ ಅಗದಿ ಆರಾಮ್ಸೆ ಗೊತ್ತಿಲ್ದ ಆಗ್ಬೇಕು, ಆ ರೀತಿ ಫೀಲಿಂಗ್ ತಗೊಳ್ದಿತ್ತಂದ್ರ ಮ್ಯಾಕ್ಟೂರಿಂಗ್ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಯುವರ್ ಆನ್ಸರ್. ನಿಮ್ಗೂ ಈ ಪ್ರಾಡಕ್ಟ್ ಚೆಕ್ ಮಾಡೋದಿತ್ತು, ಆರ್ಡರ್ ಮಾಡೋದಿತ್ತು, ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಿತ್ತಂದ್ರೆ ಈಸಿ ಆಗ್ಲಿ ಅಂತ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಒಂದ್ಸರ್ತಿ ಖಂಡಿತ ಚೆಕ್ ಮಾಡ್ರಿ. ಖರೇನಾ ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಐತಿ. ನಮ್ಮ ಲೇಡೀಸ್ ಕೆಲಸ, ನಮ್ಮ ಲೇಡೀಸ್ ಲೈಫ್ ಅಂತೂ ಭಾಳ ಈಸಿ ಮತ್ತು ಕನ್ವೀನಿಯಂಟ್ ಆಗ್ತೈತಿ. ಚೀಕು ಗಂಟಿಗಳು ಹಂಗೆ ತೆಗೆದು ಒಗ್ಗಿದಲ್ಲ ರಜಾ, ನೋಡಲ್ಲ ಒಂದು ಗಂಟಿ ಉಳ್ದಿಲ್ಲ ಈಗ. ನೋಡಿಲ್ಲ ಈ ಕಡೆ ಯಾರದಾವು, ಈ ಕಡೆ ನೋಡಿಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟಿ. ಹಾ ತೆಗೆದು ಒಗ್ಗಿದಲ್ಲ ರಜಾ ಅದು. ಚಿಕ್ಕು ಅಲ್ಲ ಗಂಟಿಗಳು ಗಾಯಬಾಗತ್ತಾವ ನೋಡಿ ಈಗ. ಹಾ ರೀ, ನಿಮಗಾಗಿ ಒಂದು ಸ್ಪೆಷಲ್ ಮಮ್ಮಿ ಮಾಡ್ಯಾರ. ಮಮ್ಮಿ ಏನೈತಿ? ಏನು ಮಮ್ಮಿ ಏನ್ ಮಾಡ್ತಾರ ಸ್ಪೆಷಲ್ ನಿಮಗೆ? ನಂದ್ರ ಫೇವ್ರೇಟ್ ಚಿನ್ಮುರಿ ನೋಡ್ರಿ, ಒಗ್ಗರಣೆ ಚಿನ್ಮುರಿ. ಶೇಂಗಾ ಹಾಕೈತ್ಲ? ಹಾಕ್ಯಾರ. ನಂಗೆ ಇವು ಭಾಷೆ ಇರ್ತಾವ. ಚಿನ್ಮುರಿ ಒಳಗೂ ಭಾಳ ಬೇರೆ ಬೇರೆ ಟೈಪ್ ಇರ್ತಾವ. ಬಟ್ ಈ ಟೈಪ್ ಚಿನ್ಮುರಿ ಭಾಷೆ ಇರ್ತಾವ ನಂಗೆ. ಅದ್ರಾಗ ಮಮ್ಮಿ ಮಾಡ್ಯಾರಲ್ಲ, ಮಮ್ಮಿ ಕೈ ರುಚಿ ಒಂದು ಬೇರೆ ಇರ್ತೈತಲ್ಲ. ಮಸ್ತ್ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಲಿಂಬೆ ಹಣ್ಣ, ಶೇವ್ ಇಲ್ಲಲ್ಲ, ಸೇವಿಲ್ಲ, ಸ್ವಲ್ಪ ಫರ್ಸಾಣ ಅಥವಾ ಶೇವ್ ಹಾಕೊಡು, ಮಸ್ತ್ ಆಗ್ತದೆ. ಸೊ ಮಮ್ಮಿ ಬಡಂಗ್ ಒಗ್ಗರಣೆ ಹಾಕ್ಯಾರು. ನಾವಿದಾಗ ಬಡಂಗ್ ಅಂತೀವಿ. ಸೊ ಅದ ನಾವು ಅಂತೀವಪ್ಪ ಬಡಂಗತ್ತ. ಚುನ್ಮುರಿ ಒಗ್ಗರಣೆ ಅಂತ ಹೇಳ್ಬೋದು. ಅವ್ರು ಒಂಥರ ಡಿಫ್ರೆಂಟನ್ನ ಹಾಕ್ತಾರೋ, ಮಸ್ತ್ ಮಾಡ್ತಾರೆ ಆ್ಯಕ್ಚುಲಿ. ಎಷ್ಟೋ ಸರ್ತಿ ನಮ್ಮ ಮನೆಯೊಳಗೆ ಏನಂತಾರದ ಚೇಷ್ಟ ಮಾಡ್ತಿರ್ತಾರೆ ಮಮ್ಮಿಗೆ ಬಡಂಗ್ ಬಿಸ್ನೆಸ್ ತೆಗಿ ಅಂತ. ಸೊ ಅಷ್ಟು ರುಚಿ ಮಾಡ್ತಾರೋ. ಇವ್ರಿಗೆ ಭಾಸೆ ಇರ್ತಾವಲ್ಲ ಹಾಕಿ ಕೊಟ್ಟಾರೋ. ಹಿಂಗಾಗಿ ಇದ್ರೊಳಗೆ ಈಗ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಸ್ವಲ್ಪ ಲಿಂಬೆ ಹಣ್ಣು ಹಿಂಡಿ ಕೊಡ್ತೀನಿ. ಮಸ್ತ್ ಸೂಪರ್ 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 ಹತ್ತಾವ ಈವ್ನಿಂಗ್ ಸ್ನ್ಯಾಕ್ಸ್. ಏನೈತೆ ನಾಷ್ಟ? ಇಡ್ಲಿ ಸಾಂಬಾರ್. ಎಷ್ಟು ಗಡ್ಬಡದಾಗದಿಲ್ಲ? ಹೌದು, ಭಾಳ ಕೆಲಸ ಫಾಸ್ಟ್ ಮಾಡೋದು. ಇಡ್ಲಿ ಸಾಂಬಾರು, ಇಡ್ಲಿ ಚಟ್ನಿ ಸಾಂಬಾರು? ಇಡ್ಲಿ ಚಟ್ನಿ ಸಾಂಬಾರ್. ವಾವ್. ಆ್ಯಕ್ಚುಲಿ ಫಸ್ಟ್ ಎರಡೇ ಇಟ್ಟಿದ್ದೀನ ಉಪ್ಪು ನೋಡೋ ಸಂಬಂಧ. ಓಕೆ, ಐಡಿಯಾ ಚಲೋ ಐತ್ಲ ಇದು. ನಾ ಹಿಂಗ ಮಾಡ್ತೇನೆ, ಯಾವಾಗೂ ಇಡ್ಲಿ ಮಾಡಿ ಅಂದ್ರೆ 1 ಅಥವಾ 2 ಹಾಕಿರ್ತೇನೆ ಫಸ್ಟ್. ಅದ್ರ ಮೇಲೆ ಉಪ್ಪು ನೋಡ್ತೇನೆ, ಒಬ್ಬಿ ಹಾಕ್ತೇನೆ.
ಅಂದ್ರೆ ಸುಮ್ಮನೆ ಇಡೀ ಒಬ್ಬೆ ಎಲ್ಲ ಉಪ್ಪಿಲ್ಲದ್ ಮಾಡೋದಕ್ಕಿಂತ ಕರೆಕ್ಟ್ ಕರಿ ಎರಡು ಯಾರು ತಿನ್ನೋರು ಅಂತವೆಲ್ಲ ನಾನು ತಿಂತೇನೆ. ಏನ್ ತಂದ್ರಿ? ನೋಡ್ಬಲ್ಲ ಅದೇ ಹೇಳತ್ತೇನ ಒಟ್ಟು ಇಬ್ರು ಹೊರಗೆ ಹೋದ್ರ ಅಂದ್ರೆ ಏನೇನೋ ತಗೊಂಡ್ ಬರ್ತೀರಿ ಒಟ್ಟು. ಸಾನು ಚೌಕೋಬಾರ್ ತಗೊಂಡ್ಲ. ನಿಂಗ ರಾಜವಾಡಿ ಬೈಟ್ ಬೇಕು ಏನ ಕುಲ್ಫಿ ಬೇಕು? ಕುಲ್ಫಿ, ರಬಡಿ ಕುಲ್ಫಿ ಕರೆ ನಂಗೆ ಹೇಳ್ರಿ ಇಬ್ರು ಒಂದ್ ಮಾತ. ವಿಂಟರ್ ಸೀಸನ್ ನಡ್ದೈತಿ, ವಿಂಟರ್ ಸೀಸನ್ ಒಳಗೆ ಯಾರು ಐಸ್ ಕ್ರೀಮ್ ಕುಲ್ಫಿ ತಿಂತಾರು? ನೀವು ತಂದಿರ ತಿನ್ನತೇನೆ, ಅದರ್ವೈಸ್ ನಂಗೆ ಹೇಳಿ ಹೋಗ್ತಿದ್ರಂದ್ರೆ ನಾನು ನಿಮಗೆ ತರಾಕ ಕೊಡ್ತಿಲ್ಲ ಗಿಡ್ನಿ. ಈಗ ಸಾನು ಅಂತೂ 3-4 ದಿನ ಆತ ಚಿಕನ್ ಐಸ್ ಕ್ರೀಮ್ ಆಗಿತ್ಲ. ಏನದ ಕುಲ್ಫಿ ಇಟ್ ಸಾಣದ ರಾಜವಾಡಿ ಕುಲ್ಫಿ ಇಟ್ ಸಾಣದ ತುಟ್ಟೆಗೈತೆ ಜಮಾನ ಬಾ ತುಟ್ಟೆಗೈತಿ. ಈಗ ಏನ್ ಮಾಡೋದು? ಕಂಪ್ನಿಗಳು ಏನ್ ಮಾಡತ್ತ ಅಂದ್ರ ರೊಕ್ಕ ಹೆಚ್ಚು ಮಾಡೋದಿಲ್ಲ, ಸೈಜ್ ಸಣ್ಣ ಮಾಡಿಬಿಡೋದ. ಅಂದ್ರೆ ಯಾರು ಕಂಪ್ಲೇಂಟ್ ಮಾಡಂಗಿಲ್ಲ. ಏನ್ ನೋಡ್ರಿಪ್ಪ, ಇಬ್ರು ಅಪ್ಪ ಮಗಳ ಹೊರಗೆ ಹೋದ್ರಂದ್ರೆ ಏನೇನೋ ಸಂತಿ ತಗೊಂಡ್ ಬರ್ತಾರೋ. ಮತ್ ಸಂತಿನ ಅಂತ ಮನ್ಸು ಬರತ್ತ ನೋಡು. ಒಟ್ಟು ಸಮಾಧಾನ ಆಯ್ತು. ಯಾವಾಗಿಂದ ಐಸ್ ಕ್ರೀಮ್ ಅದಾನೆ ನಾನು ತೋರಿಸ್ಬೇಡಲ್ಲ. ಅವ್ನು ಕೂತಾನ ಪಪ್ಪ ಮತ್ತೆ ಸಾನು ಅಕ್ಕ ಯಾವಾಗ ಬರ್ತಾರು, ಏನ್ ತರಕ್ ಹೋಗ್ಯಾರು, ಯಾವಾಗ ನಂಗೆ ತಿನ್ನಕ್ ಕೊಡ್ತಾರು ಅತ್ತ. ಚೀನಿ ಹಲ್ ಬಂದು ಏನ್ ನಿನಗ ಶೇಂಗಾ ಚಿಕ್ಕಿ ತಿನ್ನಕ? ಆ ಹಲ್ ಬಂದು ಅದ ಬೇಕಂಗ ಒಟ್ಟ ನಾವೇನ್ ತಿಂತೀವಿ ಅದ ಬೇಕಂಗ. ನಾತಿನಿ ಬೇಕತ್ ನೋಡನ್ ಕೊಡು. ಸೊಕಾಸಸ್ರಿ ಅವ್ರು ನೋಡ್ಕೋತಿರ್ ಖರೆ. ಇಲ್ಲ ಚಿಪಾತನ ಲಾಲಿಪಾಪ್ ತಿನ್ನತನ ಈಗ. ಹಿಂಗ ರ್ಯಾಂಡಮ್ ಒಂದು ಚಕ್ಕರ್ ಹೊಡ್ಯಾಕ್ ಹೊಂಟಿವಿ. ಯಾಕಂದ್ರೆ ನಮ್ ಚಿಕ್ಕು ಮನ್ಯಾಗ ಭಾಳ ಇರಿಟೇಟ್ ಆಗಕತ್ತಿದ್ದ. ಹೌದಿಲ್ಲ ರೀ? ನಂಗೂ ಸಾಕಾಗಿತ್ತು ಮನ್ಯಾಗ. ಆಯ್ತ ಸಹಜನ ನಾನು ಭಾಳ ಚಿಕ್ಕು ಕಿರಿಕಿರಿ ಮಾಡತ್ತನ್ರಿ. ಅವ್ನ್ ಹೊರಗೆ ಹೋಗೋದತ್ತಿ ನಡೀರಿ ಹೋಗೋಣ ಅಂದ್ಕೊಳ್ಳಿ. ನೋಡ್ರಿ ಹೆಂಗ್ ವ್ಯೂ ಎಂಜಾಯ್ ಮಾಡತ್ತಾನ, ಹೆಂಗ್ ನಿಂತಾನ ನೋಡ. ಆಮೇಲೆ ಸಾನು ಬ್ಯಾಕ್ ಸೈಡ್ ಅದಾಳು. ಸಾನು ಕಿಡ್ಕ್ಯಾಗ ಸಾನು ಈ ಕಡೆ ಒಂದ್ ಮಸ್ತ್ ಎಂಜಾಯ್ ಮಾಡತ್ತಾಳು. ಈವ್ನಿಂಗ್ ವಾಕ್ ಮಾಡ್ಕೊಂಡ್ ಬರೋಣ ಕಾರ್ ಒಳಗ. ಕಾರ್ ಒಳಗ ಈವ್ನಿಂಗ್ ವಾಕ್. ಸುಮ್ ಹಂಗ ಆಕ್ಚುಲಿ ಹಿಂಗೇನ್ ನಾವೇನ್ ಡಿಸೈಡ್ ಮಾಡಿ ಅಲ್ಲೇ ಇಲ್ಲೇ ಹೊಂಟಿಲ್ಲ. ಹಿಂಗ ಸುಮ್ ಹುಡುಗರಿಗೆ ಒಂದ್ ಸ್ವಲ್ಪ ಕೂತ್ ಮನ್ಯಾಗ ಬ್ಯಾಸರ್ ಬಂದೈತಿ. ಹಿಂಗಾಗಿ ಸುಮ್ ಹಿಂಗ ಒಂದ್ ಚಕ್ಕರ್ ಹೊಡದ್ ಬರೋಣ ಅಂತ ಹೊಂಟಿವಿ. ಅದ್ರೊಳಗ ಸ್ಪೆಷಲಿ ವಿಂಟರ್ ಒಳಗ ಹಿಂಗ ಮಸ್ತ್ ಥಂಡ್ಯಾಗ ಹೋಗಕ್ ಮಜಾ. ನಾವ್ ಸಣ್ಣಗಿರ್ತಂಗ್ ಮಾಡ್ತಿದ್ವಿ, ನೀವ್ ಮಾಡ್ತಿದ್ರ ಎಲ್ಲ ಹೇಳ್ರಿ. ನಂಗೆ ಅನ್ಸಮಟ್ಟಿಗೆ ನೀವೇನ್ ಮಾಡ್ತಿರಕಿಲ್ಲ. ಹಂಗ ನಾ ಗೆಸ್ ಮಾಡೇನಿ. ಇಲ್ಲ ಅದ್ರ ರೀಸನ್ ನೀವ್ ಹೇಳೋರತ್ತ, ನಿಮ್ಗೆ ಗೊತ್ತಾಗ್ತದ ನಾ ಇದ್ರ ಬಗ್ಗೆ ಮಾತಾಡೋತಾನ. ನಮ್ಮ ಪಪ್ಪ ದಿನ ಸಣ್ಣಗಿರ್ತಂಗಿಂದ ಹೇಳ್ತಾನೆ, ಕೆಲ್ಸ ಮಾಡಿ ಸಂಜೆಗ್ ಬಂದ್ರಲ್ಲ ಬರೋ ಟೈಮ್ ಫಿಕ್ಸ್ ಇರ್ತಿತ್ಲಾ. ಸೊ ನಾವು ಕಟ್ಟಿ ಮೇಲೆ ನಿಂತು ಬಿಡ್ತಿದ್ವಿ. ಅಂದ್ರೆ ಅವ್ರು ಬಂದ್ರ ಕೂಡ ಗಾಡಿ ಮೇಲೆ ಕೂತ ಬಿಡೋದು ಹಿಂದ, ಆಮೇಲೆ ಒಂದ್ ಚಕ್ಕರ್ ಹೊಡೆದನ ಒಳಗ್ ಬರೋದು. ಸೊ ಇದನ್ನ ನಾವು ಮಾಡಿವಿ. ಅದಕ್ಕ ನಾ ಗೆಸ್ ನಾವ ಕಟ್ಟಿ ಮೇಲೆ ನಿಂತಿದ್ವಿ ಅಂದ್ರೆ ಒಳಗಡೆ ಬಿಡ್ತಿದ್ವಿ. ನಾವೊಂದಲ್ಲಿ ಅದು ಪಾಪ ಸೋಲಾಪುರದಾಗ ಸಣ್ಣ ಇದ್ದಾಗಿದ್ದಲ್ಲ, ಅವಾಗ ಅದ್ ಮಾಮ ಇರ್ತಾರಲ್ಲ ಸೋಲಾಪುರದಾಗ, ಅದ ಬೈಕ್ ಕಡಿಗೆ ತಗೊಂಡವು ಟೈರ್ ಇರ್ತಾವಲ್ಲ, ಚುಸ್ಸತ್ ಮಾಡಿದ್ರಿ 2 ಟೈರ್. ಇಂಥದೆಲ್ಲ ಮಾಡ್ತಿದ್ರ ಪಪ್ಪ. ನನಗೆ ಎಲ್ಲ ಸ್ಟೋರಿ. ಹೌದು, ಚಿಕ್ಕು ಫುಲ್ ಎಂಜಾಯ್ ಮಾಡತ್ತಾನ. ಮಾಡಪ್ಪ, ಫುಲ್ ಎಂಜಾಯ್ ಮಾಡು. ಚಿಕ್ಕುಗಾಗಿ ಹೊರಗೆ ಹೊಂಟೀವಿ. ಹೊರಗಂದ್ರೆ ಸುಮ್ಮ ಒಂದ್ ಚಕ್ಕರ್ ಹೊಡ್ಯಾಕತ್ತೀವಿ. ಸೊ ಇದೊಂಥರ ಬೇರೆ ನಮ್ಮ ಮಜ್ಜಾ. ಅಯ್ಯಪ್ಪ, ಹಿಂಗ ನಾವ್ ಜನರಲಿ ಎಂದೂ ಹೋಗಂಗಿಲ್ಲ ನಿಮಗ್ ಖರೆ ಹೇಳ್ಬೇಕಂದ್ರ. ಬಟ್ ಈಗ ಮಕ್ಕಳ ಸಂಬಂಧ ಏನ್ ಅವ್ರಿಗೆ ಏನ್ ಅಂತಾರ ಅದೆಲ್ಲ ಮಾಡಾಕತ್ತಾಗತೈತಿ. ಅವ್ ಕರೆನ ಮನ್ಯಾಗ ಭಾಳ ಅಂದ್ರೆ ಭಾಳ ಒಂಥರ ಕುಂಡ್ರಿಸ ಕೊಡೋಲಾಗಿದ್ದ, ಆಪರಿ ಮಾಡಾಕತ್ತಿದ್ದ. ಹಿಂಗಾಗಿ ಸ್ವಲ್ಪ ಗಾಡ್ಯಾಗ ಅಡ್ಡಾಡ್ ಬಂದ್ವಿ ಅಂದ್ರೆ ಅವಂಗೂ ಒಂದ್ ಸ್ವಲ್ಪ ಚೇಂಜ್ ಆಗ್ತೈತೆ ಅಂತ ಹೇಳಿ ಹೊಂಟೀವಿ. ಸೊ ಆಗಳಿದ್ ಮಜ್ಜಾ ಏನ್ ಹೇಳಿದ್ವಿ, ಹಿಂಗೆ ಇವ್ರು ಮಾಡ್ತಿಲ್ಲಾಗಿದ್ರು ಯಾಕೆ ನಾ ಗೆಸ್ ಮಾಡಿದ್ನಂದ್ರ
ನಮ್ಮ ಅಪ್ಪಾಜಿನ ಕೇಳ್ತೀರಿ ನೀವೆಲ್ಲರೂ. ಆ್ಯಕ್ಚುಲಿ ಅಪ್ಪಾಜಿ ಬೈ ನೇಚರ್ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಅದಾರು. ಸೊ ಸಣ್ಣಾಗಿರ್ತಾಗಿಂದ ಇವರೆಲ್ಲರೂ ಹಂಚ್ಕೋತಾನೆ ಬೆಳೆದಾರು. ಹಿಂಗಾಗಿ ಅಪ್ಪಾಜಿ ಮನೆಗೆ ಬರೋ ಟೈಮ್ ಆತಂದ್ರೆ ಎಲ್ಲರೂ ಓಡಿ ಹೋಗಿ ಡಕ್ಕೊಂಡ್ಬಿಡ್ತಿದ್ರಂತ. ಹೌದಲ್ಲ ರೀ? ಸೊ ಎಲ್ಲ ಚೈಲ್ಡ್ಹುಡ್ ಮೆಮರೀಸ್ ನೆನಪಾಗ್ತಾವ ಇಂಥ ಟೈಮ್ನಾಗ ಏನಾರ ಮಜಾ ಮಾಡುವಾಗ. ಈಗೂ ಹೇಳಿ, ಈಗೂ ಸಿಚುವೇಶನ್ ಅದೇ ಐತಿ, ಏನೂ ಚೇಂಜ್ ಆಗಿಲ್ಲ. ಬಟ್ ಈಗ ಸಾನು ಬಂದ್ರೆ ಓಡೋಗ್ತೀನಿ ನಾ ಒಳಗೆ. ಅವಾಗ ಅಪ್ಪದಿಂದ ನೋಡಿ ಓಡೋಗ್ತಿದ್ರೆ ಇಲ್ಲ ಅದಕ್ಕೂ ಎಲ್ಲಾರು ಟಿ-ಶರ್ಟ್ ತಗದಲ್ಲಿ ಹೋದ್ರ ಪಪ್ಪಾಗ ರಿಷಾಡಕ್ಕ ಬರಂಗಿಲ್ಲಿದ್ದ. ಅದಕ್ಕ ಪಪ್ಪ ಬರೀ ಕುತ್ತ ಕಾಲ್ ಆಡ್ತಿದ್ರು. ಯಾರು ಎಣ್ಣೆ ಚುಕ್ಸಿದ್ರು. ಅವೇ ಪಪ್ಪ ಹಿಂಗ್ ಮಾಡಿ ಆಮೇಲೆ ರಿಷಾಡತ್ತಿದ್ದಲ್ಲ ಒಂದು ಹುಡುಗ ಹೆಲ್ಪ್ ಮಾಡ್ದ. ಪಪ್ಪ ನಮಗೆ ಗೊತ್ತು ನಾವಿಬ್ಬರು ಮತ್ತ ಅವತ್ತು ಏನಿತ್ತು ಗೊತ್ತಾನ? ಮಮ್ಮನ್ ಬರ್ಡೇ ಇತ್ತು. ಅಲ್ಲಿ ಹೋಗಿ ಬೊಕೆ ತೊಗೊಂಬಂದ್ವಿ, ರೋಡ್ ದಾಟೆ. ಸಣ್ಣ ಮಾಡಿ ಡಾನ್ಸ್. ಅವಂಗ ಒಟ್ಟು ಓಪನ್ ಸ್ಪೇಸ್ ಬೇಕು ಅವಂಗ. ಅದ್ರ ಸಹ ಅರ್ಕೆ ಕರ್ಕೊಂಡ್ ಬನ್ನಿ ಅವಂಗ. ಅಲ್ಲಿ ರೋಡ್ ಮೇಲೆ ಹೋಗುದಿಲ್ಲ. ಆ್ಯಕ್ಚುಲಿ ಸಹಜ ಒಂದು ಚಕ್ಕರ್ ಹೊಡ್ಕೊಂಬರೋನು ಅಂತ ಹೊರಗೆ ಬಿದ್ದಿದ್ವಿ. ಬಂದಿವಿ ಅಲ್ಲಂದ್ರೆ ಬಂದ ಏನೇನು ಮುಗೀತು ನೋಡಿ. ಇಲ್ಲಿ ಇದೊಂದು ಪ್ಲೇಟ್ ಮುಗೀತು. ಇದು ಇದೈತಿ ತಗೊಂಡ ಮತ್ತಿನ ಏನೇನು ಬರ್ತೈತೆ ಗೊತ್ತು. ಪಿಜ್ಜಾ ತಿನ್ನತ್ತೀವಿ. ಚಿಕ್ಕು ಸಾರಿ ಸಾನ್ವಿಕ್ ಚೀಸ್ ಪಿಜ್ಜಾ ಭಾಳ ಲೈಕ್ ಆಗ್ತೈತಿ. ಮನೆಗೆ ವಾಪಸ್ ಬಂದಿವಿ. ಹುಡುಗರು ಓಡಾಡಕತ್ತಾವು. ಫುಲ್ ಎನರ್ಜಿ. ಸಾನು ಮತ್ತು ಚಿಕ್ಕಗೆ ಅವ್ರಿಗೆ ನಿದ್ದಿನೂ ಬರಂಗಿಲ್ಲ ಮತ್ತು ಓಡಾಡಿ ಸಾಕಾಗಂಗೂ ಇಲ್ಲ. ಅವ್ರಿಗೆ ಹಿಡಿದು ನಮ್ದು ಎನರ್ಜಿ ಮುಗಿತೈತಿ, ಖರೆ ಅವ್ರದ್ದೇನು ಎನರ್ಜಿ ಮುಗಿಯಂಗಿಲ್ಲ. ಆಮೇಲೆ ಈಗೇನು ಮಾಡೋರಿದ್ದೀವಿ ನಾವು? ಸಾನು ಮೂವಿ ನೋಡೋರಿದ್ದೀವಲ್ಲ. ನಾವು ಒಂದು ಮನೆಯೊಳಗೆ ಒಂದು ರೂಲ್ ಮಾಡೀವಿ. ಆ್ಯಕ್ಚುಲಿ ನಾನು ಮತ್ತು ವಿನಯವರು ಫುಲ್ ಬ್ಯುಸಿ ಇರ್ತೀವಿ. ಅಂದ್ರೆ ಭಾಳ ಬ್ಯುಸಿ ಇರ್ತೀವಿ. ನಮಗೆ ಜಾಸ್ತಿ ಟೈಮಸ್ ಸಿಗಂಗಿಲ್ಲ ಆ್ಯಕ್ಚುಲಿ. ಹೌದು, ಸಾನು ಮತ್ತು ಚಿಕ್ಕು ಜೊತೆ ಹಿಂಗೆ ನೀವಂತ ಕುಂಡ್ರಾಕತ್ತ ಟೈಮಸ್ ಸಿಗಂಗಿಲ್ಲ. ಸೊ ಹಿಂಗಾಗಿ ನಾವು ಒಂದು ಹೊಸ ರೂಲ್ ತೆಗ್ದೇವು. ಏನು ರೂಲ್ ತೆಗ್ದೇವು ಹೇಳು? ಸ್ಯಾಟರ್ಡೇದಾಗ ನಾವು ಮೂವಿ ನೋಡ್ತೀವಿ. ಯಾಕಂದ್ರೆ ಇವತ್ತನ್ನ ಮನ್ಯಾಗ ನೋಡತ್ತೀವಿ, ಮತ್ತೆ ಸ್ಯಾಟರ್ಡೇ ಅಂದ್ರೆ ನಾವು ಥಿಯೇಟರಿಗೆ ಹೋಗ್ತೀವಿ. ಏನಾರು ಹಾಕೋ. ಸೊ ಆ್ಯಕ್ಚುಲಿ ಏನಂದ್ರೆ ಪ್ರತಿ ಸ್ಯಾಟರ್ಡೇ ಒಂದು ಮನೆ ಒಳಗೆ ಎಲ್ಲರೂ ಕೂತು ಮೂವಿ ನೋಡೋಣ ಅಂತ ಇದನ್ನು. ಆಮೇಲೆ ಇಲ್ಲೇ ಹಾಲ್ ಒಳಗನ ಮೂವಿ ನೋಡ್ಕೋತಾನ ಮಲ್ಕೋಬೇಕು ಅಂತ. ಸೊ ಒಂದ್ಸಲ ನಾನು ವ್ಲಾಗ್ ಒಳಗೆ ಯಾವಾಗೂ ಆ ರೀತಿ ಮೂವಿ ನೋಡುವಾಗ ಶೇರ್ ಮಾಡಿದ್ನಿ, ಭಾಳ ಮೊದಲವಾಗರೆ. ಆಮೇಲೆ ಇವಾಗ ಮಾಡಲೇ ಇಲ್ಲ. ಸೊ ಪ್ರತಿ ಸ್ಯಾಟರ್ಡೇ ನಾವೇನು ಮಾಡ್ತೀವಿ ಅಂದ್ರೆ ಹಾಲ್ ಒಳಗನ ಇಲ್ಲೇನ ಹಾಸಿಗೆ ಹಾಸ್ಕೊಂಡು ಯಾವುದಾರೆ ಒಂದು ಹಂಗೆ ಮಾಡಬಾರ್ದು, ದಟ್ ಈಸ್ ರಾಂಗ್. ಸೊ ನಾವೇನು ಹೊಸ ರೂಲ್ ಮಾಡೀವಿ ಅಂದ್ರೆ ಪ್ರತಿ ಸ್ಯಾಟರ್ಡೇ ಇಲ್ಲೇ ಹಾಲ್ ಒಳಗನ ಹಾಸಿಗೆ ಹಾಸಿ ಯಾವುದಾರೆ ಒಂದು ಮೂವಿ ಹಚ್ಕೊಂಡು ಎಲ್ಲರೂ ಇಲ್ಲೇ ನೋಡ್ಕೊತಾನ ಮಲ್ಕೋಬೇಕು. ಮೋಸ್ಟ್ಲಿ ಅದು ಮೂವಿ ಸಾನುಗ ನೋಡು ಹಂಗೆ ಇರ್ತೈತಿ. ಅಂದ್ರೆ ಕಿಡ್ಸ್ ಮೂವಿನ ಹಚ್ಚಿರ್ತೀವಿ, ಅಂದ್ರೆ ಆಕಿಗೂ ಅದು ನೋಡಿ ಎಂಟರ್ಟೈನ್ ಆಗ್ತೈತಿ ಅಂತ. ಸೊ ಅದ್ರ ಮುಖಾಂತರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗ್ತೈತಿ. ನಮಗೂ ಆ್ಯಕ್ಚುಲಿ ಒಂದು ಸ್ವಲ್ಪ ರಿಫ್ರೆಶ್ ಆದಂಗೆ ಆಗ್ತೈತಿ.
ಮತ್ತು ಚಿಕ್ಕಗೂ ಮಜಾ ಬರ್ತೈತಿ ಅಂತ. ಸೊ ಭಾಳ ದಿನ ಆಯಿತು ಇದನ್ನು ಶುರು ಮಾಡಿ. ಯಾವಾಗೋ ಒಂದು ಸಲ ಅಷ್ಟು ವ್ಲಾಗ್ ಒಳಗೆ ನಾನು ಶೇರ್ ಮಾಡಿದ್ನಿ, ಅದರ ನಂತರ ಯಾವಾಗ ಶೇರ್ ಮಾಡೋದಾಗಲಿಲ್ಲ. ಸೊ ಇವತ್ತು ಅದಷ್ಟು ಮೂವಿ ಅಷ್ಟು ನೋಡ್ಕೋತ ಮಲ್ಕೋಬೇಕು. ಏನು ಮಮ್ಮಿ ಖರೆ ಫನ್ನಿದ ಹಚ್ಬೇಕು. ಫನ್ನಿದ ಕಾರ್ಟೂನ್ದ ಫುಲ್ ಕಾರ್ಟೂನ್ ಫನ್ನಿ. ನಾನು ನೋಡ್ದೆ ಫನ್ನಿ. ಓಕೆ, ಸೊ ಚಲೋ. ನಮ್ಮ ಚಿಕ್ಕು ಅಂತೂ ನೋಡಿ ಹೆಂಗೆ ಅಡ್ಡಾಡಕತ್ತ, ಇನ್ನೂ ಮುಗಿವತ್ತೊಂದು ಅಡ್ಡಾಡದ. ಸೊ ಚಲೋ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ. ಶಾರ್ಟ್ ವ್ಲಾಗ್ ಆಗೈತಿ, ಭಾಳ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲರಿಗೆ ರೋಬೋಟ್ ನೋಡೋದಿತ್ತಲ್ಲ, ಸೊ ರೋಬೋಟದ ಡೀಟೇಲ್ ಆಗಿ ನಾನು ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್, ಗುಡ್ ನೈಟ್.